ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ತಿರುಗಿನಂದ ಆವೃತ್ತಿ ಆಸರ ಟಿವಿಯನ್ನು ವೀಕ್ಷಿಸ್ತಾ ಇರುವಂಥ ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ವಂದನೆಗಳು. ಈ ಸತ್ಯವೇದ ಅಧ್ಯಯನದ ಕಾರ್ಯಕ್ರಮದಲ್ಲಿ ಈ ದಿನ ಕೂಡ ನಾವು ಧ್ಯಾನಿಸಲಿಕ್ಕಿರುವಂಥ ವಿಷಯ ಅತಿಶಯವಾದ ಕರ್ತನ ನಾಮಗಳು. ಸುಮಾರು 2700 ವರ್ಷಗಳ ಹಿಂದೆಯೇ ಯೆಶಾಯನು ಎಂಬಂಥ ಪ್ರವಾದಿ ಯೇಸುವಿನ ಜನನದ ಕುರಿತಾಗಿ ತಿಳಿಸಿದನು. ಯೆಶಾಯನು ಕರ್ತನು ಬರುವ ಮುಂಚೆ ಬರಲಿಕ್ಕಿರುವ ಮೆಸ್ಸಿಯನ ಗುಣ ಸ್ವಭಾವಗಳನ್ನು ಆತನು ತಿಳಿಸುತ್ತಿದ್ದಾನೆ. ಸತ್ಯವೇದದಲ್ಲಿ ದೇವರಿಗೆ ಸುಮಾರು 271 ಹೆಸರುಗಳು ಕೊಡಲ್ಪಟ್ಟಿದೆ. ಅದಕ್ಕೆ ಯೆಶಾಯನು ತಾನು ಪ್ರವಾದಿಸುವಂಥ ಪ್ರವಾದನ ಮಾತಿನಲ್ಲಿ 5 ಅತಿಶಯವಾದ ನಾಮಗಳನ್ನು ತಿಳಿಸಲಿಕ್ಕಿದ್ದಾನೆ. ಆ ಸುಂದರವಾದ 5 ನಾಮಗಳನ್ನು ನಾವು ಧ್ಯಾನಿಸಲಿಕ್ಕಿದ್ದೇವೆ. ಯೇಸುಸ್ವಾಮಿ ಜನಿಸುವ ಮೊದಲೇ 700 ವರ್ಷಗಳ ಹಿಂದೆಯೇ ಯೆಶಾಯನು ಇದನ್ನು ಪ್ರವಾದಿಸಿದನು. ಅದು ಮಾತ್ರವಲ್ಲ, ಬರಲಿಕ್ಕಿರುವ ರಕ್ಷಕನಿಗೆ ಕೆಲವೊಂದು ಹೆಸರನ್ನು ಕೊಟ್ಟಿದ್ದಾನೆ. ಮೊದಲನೇದಾಗಿ ನಾವು ಸತ್ಯವೇದದಲ್ಲಿ ನೋಡುವಾಗ ಅನೇಕ ಭಕ್ತರು ದೇವರಿಗೆ ಹೆಸರನ್ನು ಕೊಟ್ಟಿದ್ದಾರೆ. ಹಾಗರಳು ದೇವರನ್ನ ನೋಡಿ ಹೇಳಿದಳು, ಎಲ್ರೋಹಿ ದೇವರು, ನನ್ನನ್ನು ನೋಡುವಂಥ ದೇವರು. ಅಬ್ರಾಹಮನು ದೇವರನ್ನ ನೋಡಿ ಹೇಳಿದ ಎಲ್ ಶಡಾ ಅಂದರೆ ಸರ್ವಶಕ್ತನಾದ ದೇವರು. ಮೋಶೆ ದೇವರನ್ನ ನೋಡಿ ಹೇಳುತ್ತಿದ್ದಾನೆ ಯೆಹೋವ ನಿಸಿ ಅಂದರೆ ಕರ್ತನು ನನ್ನ ಜಯ ಧ್ವಜವಾಗಿದ್ದಾರೆ. ಗಿದ್ಯೋನನು ಹೇಳುತ್ತಿದ್ದಾನೆ ಯೆಹೋವ ಶಮ್ಮ ಅಂದರೆ ಕರ್ತನು ನಮ್ಮ ಸಮಾಧಾನ. ದಾವೀದನು ದೇವರನ್ನ ನೋಡಿ ಹೇಳುತ್ತಿದ್ದಾನೆ ಯೆಹೋವ ರೂವ ಅಂದರೆ ಯೆಹೋವನು ನಮಗೆ ಕುರುಬನು. ಮೀಕನು ಹೇಳುತ್ತಿದ್ದಾನೆ ತಡೆಗಳನ್ನು ಒಡೆದು ಹಾಕುವಂಥ ದೇವರು. ಅದು ಮಾತ್ರವಲ್ಲ, ಆದಾಮ ಮೊದಲ ಮಾನವ ಆದಾಮನಾಗಿದ್ದಾನೆ. ಅವನು ಕೂಡ ಅನೇಕ ಹೆಸರುಗಳಿಗೆ ಪ್ರಾಣಿಗಳಿಗೆ ಹೆಸರು ಕೊಟ್ಟಿದ್ದಾನೆ. ಆ ಹೆಸರುಗಳನ್ನು ಈಗಲೂ ನಾವು ಹಾಗೆ ಉಪಯೋಗಿಸುತ್ತಾ ಇದ್ದೇವೆ. ಸತ್ಯವೇದದಲ್ಲಿ ಕೂಡ ಕೆಲವು ಭಕ್ತರ ಹೆಸರಿದೆ. ಈಸಾಕ ಅಂದರೆ ನಗುವವನು, ಅವನು ನಗುತ್ತಾ ಇರ್ತಾ ಇದ್ದ. ಯಾಕೋಬ ಅಂದರೆ ಮೋಸಗಾರ, ಅವನು ಮೋಸ ಮಾಡುತ್ತಾ ಇದ್ದ. ಮೋಶೆ ಅಂದರೆ ನೀರಿನಿಂದ ಎಳೆಯಲ್ಪಟ್ಟವನು. ಯಾಬೇಜನ್ ಅಂದರೆ ದುಃಖ ಉಳ್ಳವನು, ಅವನು ಯಾವಾಗಲೂ ದುಃಖವುಳ್ಳವನಾಗಿದ್ದ. ಕೆಲವರು ಹೆಸರು ಹೇಳಿದರೆ ಅವರಿಗೊಂದು ಟೈಟಲ್, ಅನೇಕ ಹೆಸರುಗಳಿಗೆ ಟೈಟಲ್ ಕೊಡಲ್ಪಟ್ಟಿದೆ. ಅಲೆಕ್ಸಾಂಡರ್ ದಿ ಗ್ರೇಟ್, ಮಹಾತ್ಮ ಗಾಂಧೀಜಿ, ಸ್ನಾನಿಕನಾದ ಯೋಹಾನ. ಆದರೆ ಯೆಶಾಯನು ಪ್ರವಾದನ ಕಣ್ಗಳಿಂದ 5 ಹೆಸರುಗಳನ್ನು ರಕ್ಷಕನಿಗೆ ಕೊಡುತ್ತಿದ್ದಾನೆ. ಆಗಿನ ಕಾಲದಲ್ಲಿ ಸುಪ್ರಸಿದ್ಧವಾದಂಥ ಹೆಸರುಗಳನ್ನು ನೀವು ಕೇಳಿರ್ಬೋದು. ಅಲೆಕ್ಸಾಂಡರ್, ಫರೋಹ, ಹೆರೋದ, ನೆಪೋಲಿಯನ್, ಹಿಟ್ಲರ್, ಸದ್ದಾಂ ಹುಸೇನ್, ಬಿನ್ ಲಾಡೆನ್, ವೀರಪ್ಪನ್. ಕಾಲದ ನಂತರ ಅನೇಕ ಹೆಸರುಗಳನ್ನು ನಾವು ಕೇಳಿದ್ದೇವೆ, ಅನೇಕ ಹೆಸರುಗಳು ಬಂದು ಹೋಗಿದೆ. ಆದರೆ 2000 ವರ್ಷಗಳಾದರೂ ದಿನ ದಿನ ಬಲಗೊಳ್ಳುತ್ತಾ ಇರುವಂಥ ಒಂದು ನಾಮ ಇರುವುದಾದರೆ ಅದು ಯೇಸುವಿನ ನಾಮವಾಗಿದೆ. ಮೊದಲನೇದಾಗಿ ಯೆಶಾಯ ಬರೆದ ಪ್ರವಾದನ ಗ್ರಂಥ 9ನೇ ಅಧ್ಯಾಯ 6ನೇ ವಾಕ್ಯ. ಆ ವಾಕ್ಯದಲ್ಲಿ ನಾವು ಮೊದಲ ಭಾಗದಲ್ಲಿ ನೋಡುತ್ತೇವೆ ಅದ್ಭುತ ಸ್ವರೂಪನು. ಮೊದಲನೇದಾಗಿ ನಮ್ಮ ದೇವರ ಹೆಸರು ಅದ್ಭುತ ಸ್ವರೂಪನು. ಆತನ ಜನನ ಅದ್ಭುತ. ಕಾರಣ ಆತನು ಸಾಧಾರಣ ಒಬ್ಬ ಮನುಷ್ಯನು ಜನಿಸುವ ರೀತಿಯಲ್ಲಿ ಜನಿಸಲಿಲ್ಲ. ಆತನ ಜನನ ಪವಿತ್ರವಾಗಿತ್ತು. ಯಾವ ಪುರುಷ ಸಂಕಲ್ಪವಿಲ್ಲದೆ ಯೇಸು ಕ್ರಿಸ್ತನು ಪವಿತ್ರಾತ್ಮನ ಬಲದಿಂದ ಈ ಲೋಕದಲ್ಲಿ ಜನಿಸಿ ಬಂದನು. ಅದಕ್ಕೆ ಯೆಶಾಯ ಬರೆದ ಪ್ರವಾದನ ಗ್ರಂಥ 7ನೇ ಅಧ್ಯಾಯ 14ನೇ ವಾಕ್ಯ ಹೇಳುತ್ತದೆ, ಕರ್ತನು ತಾನೇ ನಿಮಗೆ ಒಂದು ಗುರುತನ ಕೊಡುವನು. ಈಗೋ ಒಬ್ಬ ಕನ್ನಿಕೆಯು ಮಗುವಿಗೆ ಜನ್ಮ ಕೊಡಲಿಕ್ಕೆ ಸಾಧ್ಯವಿಲ್ಲ. ವೈಜ್ಞಾನಿಕವಾಗಿ ಕೂಡ ಅದು ಅಸಾಧ್ಯ. ಆದರೆ ಯೇಸು ಕ್ರಿಸ್ತನು ರಕ್ಷಕನಾಗಿ ಒಬ್ಬ ಕನ್ನಿಕೆಯಲ್ಲಿ ಗರ್ಭಿಣಿಯಾಗಿ ಆತನು ಜನಿಸಿ ಬಂದನು. ಆತನ ಜನನ ಅದ್ಭುತ. ಎರಡನೇದಾಗಿ ಯೇಸುವಿನ ಜನಿಸಿದ ಸ್ಥಳ ಅದ್ಭುತ. ಯೇಸು ಸ್ವಾಮಿ ಜನಿಸುವ ಮುಂಚಿತವಾಗಿ ಸುಮಾರು 500 ವರ್ಷಗಳ ಹಿಂದೆಯೇ ಆ ರಕ್ಷಕನು ಬೆತ್ಲೆಹೇಮಿನಲ್ಲಿ ಹುಟ್ಟುತ್ತಾನೆಂಬುದಾಗಿ ಮೀಕನು ಪ್ರವಾದಿಸುತ್ತಾನೆ. ಆತನ ಜನನ ಅದ್ಭುತ. ಆತನ ಹುಟ್ಟುವಂಥ ಸ್ಥಳ ಮುಂಚಿತವಾಗಿ ತಿಳಿಸಿದ್ದು ಒಂದು ಅದ್ಭುತವಾಗಿದೆ. ಹಾಗಾದರೆ ಆತನ ಜನನ ಅದ್ಭುತ, ಆತನ ಹುಟ್ಟಲಿಕ್ಕಿರುವಂಥ ಊರು ಪ್ರವಾದಿಸಿದ್ದು ಅದ್ಭುತ, ನಕ್ಷತ್ರ ಅದ್ಭುತ. ಯೇಸು ಸ್ವಾಮಿಯನ್ನು ನೋಡಲಿಕ್ಕೆ
3 ಜೋಯಿಸರು ಬಂದ್ರಂತೆ. ಎಷ್ಟು ಕಿಲೋಮೀಟರ್ ಅಂತ ಬಂದ್ರು ಗೊತ್ತಾ? ಸುಮಾರು 1000 ಮೈಲುಗಳಿಗಿಂತ ಅವರು ಬಂದ್ರು. ಅವರು ಯೇಸು ಸ್ವಾಮಿ ಎಲ್ಲಿ ಹುಟ್ಟಿದ್ದಾರೆ, ಯಾವ ಊರಿನಲ್ಲಿ ಹುಟ್ಟಿದ್ದಾರೆ, ಯಾವ ವಿಳಾಸವಿಲ್ಲ. ಆದರೆ ಅವರುಗಳು ನಕ್ಷತ್ರವನ್ನ ನೋಡುತ್ತಾ ಅವರು ಯೇಸುವಿನ ಆ ರಕ್ಷಕನ ಬಳಿ ಬಂದಿದ್ದು ಒಂದು ಅದ್ಭುತವಾಗಿದೆ. ನೋಡಿ, ಯೇಸು ಕ್ರಿಸ್ತನು ಕೂಡ ಅದ್ಭುತ ಸ್ವರೂಪನಾಗಿದ್ದಾನೆ. ಅದ್ಭುತ ಸ್ವರೂಪನಾಗಿ ಅನೇಕ ಅದ್ಭುತಗಳನ್ನು ಮಾಡಿದ್ದಾನೆ. ನೀರನ್ನ ದ್ರಾಕ್ಷಾರಸನಾಗಿ ಮಾಡಿದನು. 5 ರೊಟ್ಟಿ 2 ಮೀನುಗಳನ್ನ 5,000 ಜನರಿಗೆ ಕೊಟ್ಟನು. ಅದು ಒಂದು ದೊಡ್ಡ ಅದ್ಭುತ. ಮೀನಿನ ಬಾಯಿಂದ ₹1 ಬಂತು, ಅದು ಸುಂಕ ಕೂಡ ಎಂಬುದಾಗಿ ಪೇತ್ರನಿಗೆ ಹೇಳಿದ್ರೆ ಅದು ಒಂದು ಅದ್ಭುತ. ಸಮುದ್ರದ ಮೇಲೆ ನಡೆದಿದ್ದ ಅದ್ಭುತ, ಗಾಳಿ ಸಮುದ್ರ ನಿಲ್ಲಿಸಿದ ಅದ್ಭುತ, ಸತ್ತ ಲಾಜರನನ್ನ ಎಬ್ಬಿಸಿದ ಅದ್ಭುತ, ಆತನ ಸ್ವಭಾವ ಅದ್ಭುತ, ಆತನ ಸೇವೆಯಲ್ಲಿ ಅದ್ಭುತ ಇತ್ತು, ಆತನ ಮಾದರಿಯಲ್ಲಿ ಅದ್ಭುತನು, ಆತನ ಪ್ರೀತಿಯಲ್ಲಿ ಅದ್ಭುತನು, ಆತನ ಮಹಿಮೆಯಲ್ಲಿ ಅದ್ಭುತನು. ಅದು ಮಾತ್ರವಲ್ಲ, ಆತನ ಬೋಧನೆ ಸಾಧಾರಣ ಬೋಧನೆಯಾಗಿರಲಿಲ್ಲ, ಅದ್ಭುತವಾದ ಬೋಧನೆಯಾಗಿತ್ತು. ಆತನ ರೂಪಾಂತರ ಅದ್ಭುತವಾಗಿತ್ತು. ಆತನ ಮರಣ ಕೂಡ ಅದ್ಭುತ. ಮರಣ ಮಾತ್ರವಲ್ಲ, ಆತನ ಪುನರುತ್ಥಾನ ಕೂಡ ಅದ್ಭುತವಾಗಿದೆ. ನೋಡಿ, ಈ ಪ್ರಪಂಚದಲ್ಲಿ 7 ಅದ್ಭುತಗಳನ್ನ ಇದೆ ಎಂಬುದಾಗಿ ಹೇಳ್ತಾರೆ. ಪ್ರತಿ ವರ್ಷ ಕೆಲವು ಸಾರಿ 7 ಅದ್ಭುತಗಳು ಯಾವುದೆಂಬುದಾಗಿ ಹೆಸರು ಕೊಟ್ಟುಕೊಂಡು ಬರ್ತಾರೆ. ಆದರೆ ಈ 7 ಅದ್ಭುತಗಳು ಹೇಳುವಂತ ಆ ಸ್ಥಳಗಳು, ಆ ಪ್ರಸಿದ್ಧತೆಯ ಕಾರ್ಯಗಳು ಅಳಿದು ಹೋಗ್ತದೆ. ಆದರೆ 7 ಅದ್ಭುತಗಳು ಅಳಿದು ಹೋದರೂ ಅಳಿದು ಹೋಗದೆ ಇರುವಂತ ಒಂದೇ ಒಂದು ಕಾರ್ಯ ಇದೆ ಅಂತ ಹೇಳಿದ್ರೆ ಅದು ಅದ್ಭುತನಾದ ಕರ್ತನಾದ ಯೇಸು ಕ್ರಿಸ್ತನು ಮಾತ್ರ. ಹೌದು ಪ್ರಿಯ ದೇವ ಜನರೇ, ಆ ಅದ್ಭುತ ಸ್ವರೂಪನು ನಿಮ್ಮೊಳಗಡೆ ಬರುವಾಗ ಅದ್ಭುತಗಳು ನಡೆಯುತ್ತದೆ. ಆತನು ನಿಮ್ಮ ಮನೆಯೊಳಗೆ ಬರುವಾಗ ಅದ್ಭುತ ನಡೆಯುತ್ತದೆ. ಆತನು ನಿನ್ನ ಮನಸ್ಸೊಳಗೆ ಬರುವಾಗ ಅದ್ಭುತ ನಡೀತದೆ. ಆತನು ಜೀವನದಲ್ಲಿ ನಿನ್ನ ಸ್ವೀಕರಿಸುವಾಗ ಅದ್ಭುತ ನಡೀತದೆ. ಈ ಪ್ರಪಂಚದಲ್ಲಿ ನಾನು ಹೇಳಿದೆ 7 ಅದ್ಭುತಗಳಿದೆ. ಅದನ್ನು ಮಾಡಿದ ಎಲ್ಲ ಜನರು ಗತಿಸಿ ಹೋಗಿದ್ದಾರೆ. ಆದರೆ ಅದ್ಭುತಗಳನ್ನು ಮಾಡುವಂತ ಯೇಸು ಕ್ರಿಸ್ತನು ಇಂದಿಗೂ ಜೀವಿಸುತ್ತಾ ಇದ್ದಾರೆ. ಮೊದಲನೇದು, ಆತನ ಹೆಸರು ಅದ್ಭುತ ಸ್ವರೂಪನು. ಎರಡನೇದಾಗಿ ಯೆಶಾಯನು ಯೇಸುವಿಗೆ ಒಂದು ಹೆಸರನ್ನು ಕೊಡುತ್ತಾ ಇದ್ದಾರೆ. ರಕ್ಷಕನಿಗೆ ಬರುವಂತ ಆ ಮೆಸ್ಸಿಯನ ಗುಣ ಸ್ವಭಾವವನ್ನು ತಿಳಿಸ್ತಾ ಇದ್ದಾನೆ. ಎರಡನೇದಾಗಿ ಆಲೋಚನಾ ಕರ್ತನು. ಹೌದು, ಯೇಸು ಕ್ರಿಸ್ತನು ಎರಡನೇದಾಗಿ ಆತನು ಆಲೋಚನಾ ಕರ್ತನು. ಅದರ ಅರ್ಥ ಜ್ಞಾನವುಳ್ಳ ಆಲೋಚನೆಗಳನ್ನ ಕೊಡುವಾತನು. ಅನೇಕರು ತಮ್ಮ ಆಲೋಚನೆಗಳನ್ನು ಹೇಳಿಕೊಂಡು ಆತನಿಂದ ಅನೇಕರು ಆಲೋಚನೆಗಳನ್ನು ಪಡೆದುಕೊಳ್ಳುತ್ತಾರೆ. ಆದರೆ ಒಳ್ಳೆಯ ಆಲೋಚನೆಯನ್ನ ಕೊಡುವಂಥವರು ಯಾರಂತ ಹೇಳಿದ್ರೆ ದೇವರು ಮಾತ್ರ. ಯೇಸು ಕ್ರಿಸ್ತನು ಮಾತ್ರ ನಮಗೆ ಆಲೋಚನಾಕರ್ತನಾಗಿ ಒಳ್ಳೆ ಆಲೋಚನೆಗಳನ್ನ ಕೊಡಲಿಕ್ಕೆ ಸಾಧ್ಯ. ಸಮರಿಯ ಸ್ತ್ರೀಗೆ 5 ಗಂಡಂದರಿದ್ದರು. ಅವಳು ಸುಖವಾಗಿ ಇರಲಿಲ್ಲ, ಅವಳಿಗೆ ದಾಹವಿತ್ತು. ಯೇಸು ಅವಳಿಗೆ ಒಂದು ಆಲೋಚನೆಯನ್ನು ಕೊಟ್ಟನು. ಅದು ನಿತ್ಯತ್ವದ ಒಂದು ರಕ್ಷಣೆಯ ಒಂದು ಜೀವ ಜಲದ ಕುರಿತ ಆಲೋಚನೆ ಕೊಟ್ಟಾಗ ಯೇಸುವನ್ನ ಅವಳು ಅಂಗೀಕರಿಸಿದಳು. ಅವಳ ಜೀವಿತ ಬದಲಾವಣೆ ಆಯಿತು. ಪೇತ್ರನಿಗೆ ದೇವರು ಒಂದು ಆಲೋಚನೆ ಕೊಡುತ್ತಾ ಇದ್ದಾರೆ. ರಾತ್ರಿಯೆಲ್ಲ ಕಷ್ಟಪಟ್ಟಿದ್ದಾನೆ, ಒಂದು ಮೀನು ಸಿಕ್ಕಿಲ್ಲ. ಯೇಸು ಹೇಳಿದ್ರು, ನಿನ್ನ ಬಲೆಯನ್ನ ಆಳವಾದ ಸ್ಥಳದಲ್ಲಿ ಹಾಕು, ಇಲ್ಲಿ ಹಾಕೆಂಬುದಾಗಿ ಹೇಳಿದಾಗ ದೇವರ ಆಲೋಚನೆಗೆ ವಿಧೇಯನಾಗಿ ಪೇತ್ರನು ಬಲೆಯನ್ನು ಹಾಕಿದಾಗ ಅದ್ಭುತ ನಡೆಯಿತು. ಹೌದು ಪ್ರಿಯ ದೇವ ಜನರೇ, ದೇವರು ಕೊಡುವ ಆಲೋಚನೆಯಲ್ಲಿ ಅದ್ಭುತಗಳು ಇರುತ್ತದೆ. ಅದು ಮಾತ್ರವಲ್ಲ, 38 ವರ್ಷದ ರೋಗಿಗೆ ಯೇಸು ಒಂದು ಆಲೋಚನೆ ಕೊಡುತ್ತಾ ಇದ್ದಾರೆ. ಹಾಸಿಗೆಯನ್ನು ಹೊತ್ತುಕೊಂಡು ನಡೆ. ಅದುವರೆಗೂ 38 ವರ್ಷ ಹಾಸಿಗೆ ಇವನನ್ನ ಹೊತ್ತುಕೊಂಡಿದೆ. ಈಗ ಯೇಸು ಹೇಳುತ್ತಾ ಇದ್ದಾರೆ, ನಿನ್ನ ಹಾಸಿಗೆಯನ್ನ ಹೊತ್ತುಕೊಂಡು ನಡೆ ಎಂಬುದಾಗಿ. ಅದೇ ವಿಧದಲ್ಲಿ ಅವನ ಹಾಸಿಗೆಯನ್ನ ಹೊತ್ತುಕೊಂಡು ನಡೆದ, ಸೌಖ್ಯವನ್ನ ಹೊಂದಿಕೊಂಡ. ಪ್ರಿಯ ದೇವ ಜನರೇ, ನಿಮ್ಮ ಜೀವಿತದಲ್ಲಿ ಕೂಡ ಒಂದು ಜಯದ ಜೀವಿತವನ್ನ ಜೀವಿಸಬೇಕಾದ್ರೆ ಆತನ ಸಮ್ಮುಖದಲ್ಲಿ ಆಲೋಚನೆ ಕೇಳ್ರೆ. ಯಾಕೆಂದ್ರೆ ಜ್ಞಾನೋಕ್ತಿ 11:14 ವಾಕ್ಯ ಹೇಳುತ್ತದೆ, ಉಚಿತ ಆಲೋಚನೆ ಇಲ್ಲದ ಕಡೆ ಪ್ರಜೆಗಳು ಬಿದ್ದು ಹೋಗುವವರು. ನೋಡ್ರಿ, ಅನೇಕ ಕಡೆ ಜನರು ಆಲೋಚನೆ ಇಲ್ಲದೆ ವಂಚನೆಗೆ ಒಳಗಾಗುತ್ತಾ ಇದ್ದಾರೆ. ಕೆಲವು ವರ್ಷಗಳ ಹಿಂದೆ ಕ್ರೈಸ್ತ ಸಮುದಾಯದಲ್ಲೇ ಒಂದು ದೊಡ್ಡ ಒಂದು ಕೆಟ್ಟ ಆಲೋಚನೆಯ ಒಂದು ಪರ್ವ ಹುಟ್ಟಿಕೊಂಡಿತ್ತು. ಏನಂತ ಹೇಳಿದ್ರೆ, ಒಂದು ಹಣವನ್ನ ತಿಂಗಳು ಇಷ್ಟು ಹಣವನ್ನ ಕೊಟ್ಟರೆ ಇಷ್ಟು ಹಣವನ್ನ ಡಬಲ್ ಆಗಿ ಕೊಡ್ತಾರೆ, ತಿಂಗಳು ನಿಮಗೆ ಹಣವನ್ನ ಕೊಡ್ತಾರೆ ಎಂಬುದಾಗಿ ಆ ರೀತಿ ಹೇಳಿದಾಗ ಕೆಲವರು ಅದಕ್ಕೆ ಸೇವಕರು ಮಾತ್ರವಲ್ಲ, ತಮ್ಮ ಸಭೆಯವರನ್ನ ಅನೇಕ ಜನರನ್ನ ಸೇರಿಸಿದ್ರು. ಮೊದಲನೇದಾಗಿ ಸೇರಿಸಿದವರಿಗೆ ಅವರೆಲ್ಲ ಹಣ ಕೊಟ್ಟರು. ಎಲ್ಲ ಒಳ್ಳೆ ರೀತಿ ಎಲ್ಲರೂ ಅದನ್ನ ಕೇಳ್ಬಿಟ್ಟು ಎಲ್ಲರೂ ಅದರಲ್ಲಿ ಹಣ ಕೊಡ್ಲಿಕ್ಕೆ ಬಂದರು. ಕೆಲವು ದಿನಗಳ ತರುವಾಯ ಗೊತ್ತಾಯಿತು, ಒಬ್ಬ ದೊಡ್ಡ ವಂಚಕ ಎಷ್ಟೋ ಕೋಟಿಗಳನ್ನ ಇಸ್ಕೊಂಡು ಎಲ್ಲರನ್ನ ಕೈ
ಬಿಟ್ಟು ಹೋಗ್ಬಿಟ್ಟ. ಎಷ್ಟೋ ಜನರ ಲಾಸ್ ಆಗಿ ನಾವೆಂಥ ಒಂದು ದುಃಖಕರವಾದ ಆಲೋಚನೆಯನ್ನು ಕೇಳಿದೆ ಎಂಬುದಾಗಿ ಹೇಳಿದ್ರು. ಪ್ರಿಯ ದೇವ ಜನರೇ, ಮೋಸದ ಆಲೋಚನೆಗೆ ಒಳಗಾಗಬೇಡ್ರಿ. ಯಾರಾದರೂ 1 ಲಕ್ಷ ನೀವು ಕೊಟ್ಟರೆ ನಾವು 10 ಲಕ್ಷ ಕೊಡ್ತೀನಿ ಅಂತ ಹೇಳಿದ್ರೆ ಆ ಆಲೋಚನೆಗೆ ಬಗ್ಬೇಡ್ರಿ. 1 ಲಕ್ಷ ಕೊಟ್ಟರೆ ನಿಮ್ದು ಹಣ ಹೋಗ್ಬಿಡ್ತದೆ ಅಷ್ಟೇ. ಆದ್ರಿಂದ ಆಲೋಚನೆ ಉಳ್ಳವರಾಗಿ ಮುಂದುವರಿಯಿರಿ. ಆದ್ರಿಂದ ದೇವರು ನಿನಗೆ ಆಲೋಚನೆ ಕೊಡುತ್ತಾನೆ. ಕೀರ್ತನೆ 32:8 ವಾಕ್ಯ ಹೇಳ್ತದೆ, ನಿನ್ನನ್ನು ಉಪದೇಶಿಸಿ ನಡೆಯಬೇಕಾದ ಮಾರ್ಗವನ್ನ ನಾನು ತಿಳಿಸುವೆನು. ಕೀರ್ತನೆ 33:11 ಹೇಳ್ತದೆ, ಯೆಹೋವನ ಆಲೋಚನೆ ಶಾಶ್ವತವಾಗಿ ನಿಲ್ಲುವುದು. ಹೌದು ಪ್ರಿಯ ದೇವ ಜನರೇ, ನಮ್ಮ ದೇವರು ಆಲೋಚನಾ ಕರ್ತನಾಗಿದ್ದಾನೆ. ಆಲೋಚನೆ ಕೊಡಲು ಆತನು ಯಾವಾಗಲೂ ಸಿದ್ಧನಾಗಿದ್ದಾನೆ. ಅದು ಮಾತ್ರವಲ್ಲ, ನಮಗೆ ಸರಿಯಾದ ಆಲೋಚನೆಯನ್ನು ಕೊಡುತ್ತಾನೆ. ಅದು ಮಾತ್ರವಲ್ಲ, ನಮಗೆ ಪ್ರತಿದಿನ ಆಲೋಚನೆಯನ್ನು ಕೊಡುತ್ತಾನೆ. ನಾವು ತೊಂದರೆಗೆ ಒಳಗಾಗುವಾಗ, ಏನು ಮಾಡಬೇಕೆಂಬುದಾಗಿ ಗೊತ್ತಿಲ್ಲದೆ ಇರುವಾಗ ಆಲೋಚನೆಯನ್ನು ಕೊಡುತ್ತಾನೆ. ನಿಮ್ಮ ಭವಿಷ್ಯದ ಕುರಿತಾಗಿ ನೀವು ಚಿಂತಾಭ್ರಾಂತರಾಗಿದ್ದೀರಾ, ಭಯಪಡಬೇಡ್ರಿ. ನಿಮ್ಮ ಭವಿಷ್ಯತ್ತಿನ ಕುರಿತಾಗಿ ದೇವರು ಆಲೋಚನೆಯನ್ನು ಕೊಡುತ್ತಾರೆ. ಮೊದಲನೇದಾಗಿ ನಾವು ನೋಡಿದೆವು, ದೇವರು ಅದ್ಭುತ ಸ್ವರೂಪನಾಗಿದ್ದಾನೆ. ಎರಡನೇದಾಗಿ ಆತನು ಆಲೋಚನಾ ಕರ್ತನಾಗಿದ್ದಾನೆ. ಮೂರನೇದಾಗಿ ಯೆಶಾಯನ ಗ್ರಂಥ 9ನೇ ಅಧ್ಯಾಯ 6ನೇ ವಾಕ್ಯ, ಮೂರನೇದಾಗಿ ನಾವು ನೋಡುತ್ತಾ ಇದ್ದೇವೆ, ಪರಾಕ್ರಮಿಯಾದ ದೇವರು. ಪರಾಕ್ರಮಿಯಾದ ದೇವರು ಎಂಬುದಾಗಿ ಹೇಳುವಾಗ ಮಹಾಶಕ್ತನಾದ ದೇವರು. ಏಕೆಂದರೆ ಸಕಲವು ಆತನಿಂದಲೇ ಸೃಷ್ಟಿಯಾಗಿದೆ. ಇಡೀ ಜಗತ್ತನ್ನು ಆತನು ತನ್ನ ಶಕ್ತಿಯಿಂದ ಸೃಷ್ಟಿಸಿದನು. ಪರಾಕ್ರಮಿಯಾದ ದೇವರು ಎಂಬುದಾಗಿ ಹೇಳುವಾಗ ಅದಕ್ಕೆ ಇನ್ನೊಂದು ಅರ್ಥ ಎಲ್ ಶಡಾ ಎಂಬುದಾಗಿ, ಸಕಲವನ್ನ ಮಾಡಲು ಶಕ್ತಿ ಇರುವಾತನು. ನಿಮ್ಮ ಅಗತ್ಯತೆಗಳಿಗಿಂತಲೂ ದೊಡ್ಡವನಾದಂಥ ದೇವರು. ಅಸಾಧ್ಯವಾದ ಕಾರ್ಯಗಳನ್ನು ಸಾಧ್ಯವಾಗಿ ಮಾಡುವ ದೇವರು. ಯೆರೆಮೀಯ 32:17 ಹೇಳುತ್ತದೆ, ಓ ಕರ್ತನೇ ದೇವರೇ, ಈಗೋ ನೀನು ನಿನ್ನ ಮಹಾಬಲದಿಂದ ನಿನ್ನ ಕೈಯನ್ನು ಚಾಚಿ ಆಕಾಶವನ್ನ ಭೂಮಿಯನ್ನ ಉಂಟು ಮಾಡಿದೆ, ನಿನಗೆ ಕಠಿಣವಾದ ಕಾರ್ಯ ಒಂದೂ ಇಲ್ಲ. ಅದೇ ಯೆರೆಮೀಯ ಬರೆದ ಪ್ರವಾದನ ಗ್ರಂಥ 32ನೇ ಅಧ್ಯಾಯ 27ನೇ ವಾಕ್ಯ ಹೇಳುತ್ತದೆ, ಈಗೋ ನಾನೇ ಕರ್ತನು, ಸಮಸ್ತ ಜನರು ದೇವರು ನಾನೇ, ನನಗೆ ಕಠಿಣವಾದ ಕಾರ್ಯ ಒಂದಾದರೂ ಉಂಟು ಎಂಬುದಾಗಿ ದೇವರು ಕೇಳುತ್ತಿದ್ದಾನೆ. ಹೌದು ಪ್ರಿಯ ದೇವ ಜನರೇ, ನಮ್ಮ ದೇವರು ಪರಾಕ್ರಮಿಯಾದ ದೇವರಾಗಿದ್ದಾನೆ. ಎಫೆಸ 3:20 ಹೇಳ್ತದೆ, ನಮ್ಮಲ್ಲಿ ಕಾರ್ಯ ಸಾಧಿಸುವ ತನ್ನ ಶಕ್ತಿಯ ಪ್ರಕಾರ ನಾವು ಬೇಡುವುದಕ್ಕಿಂತಲೂ ಯೋಚಿಸುವುದಕ್ಕಿಂತಲೂ ಅತ್ಯಧಿಕವಾದದನ್ನ ಮಾಡಲು ಶಕ್ತನಾದ ದೇವರು. ಪರಾಕ್ರಮಿಯಾದ ದೇವರೆಂಬುದಾಗಿ ಹೇಳುವಾಗ ಅತ್ಯಧಿಕವಾದದನ್ನ ಮಾಡಲು ಶಕ್ತನಾದ ದೇವರಾಗಿದ್ದಾನೆ. ಆತನ ಹೆಸರು ಪರಾಕ್ರಮಿಯಾದ ದೇವರಾಗಿದೆ. ಮೊದಲನೇದಾಗಿ ಯೆಶಾಯನು ಹೇಳುತ್ತಾ ಇದ್ದಾನೆ, ಅದ್ಭುತ ಸ್ವರೂಪನು. ಎರಡನೇದಾಗಿ ಹೇಳಿದ ಆಲೋಚನಾ ಕರ್ತನು. ಮೂರನೇದಾಗಿ ಹೇಳುತ್ತಿದ್ದಾನೆ ಪರಾಕ್ರಮಿಯಾದ ದೇವರು. ನಾಲ್ಕನೇದಾಗಿ ಯೆಶಾಯನು ಹೇಳುತ್ತಾನೆ ನಿತ್ಯನಾದ ತಂದೆ. ಹೌದು ಪ್ರಿಯ ದೇವ ಮಗುವೆ, ನಮಗೆ ದೇವರು ತಂದೆಯಾಗಿದ್ದಾನೆ. ಯೋಹಾನ್ ಬರೆದ ಸುವಾರ್ತೆ 1ನೇ ಅಧ್ಯಾಯ 12ನೇ ವಾಕ್ಯದಲ್ಲಿ ನೋಡುತ್ತೇವೆ, ಯಾರ್ಯಾರು ಆತನನ್ನು ಅಂಗೀಕರಿಸಿದರೋ, ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರೋ ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರವನ್ನು ಕೊಟ್ಟನು. ನೋಡಿ, ನಮ್ಮ ದೇವರು ಆತನು ತಂದೆಯಾಗಿದ್ದಾನೆ. ನೋಡಿ, ನಮಗೆ ಇಹಲೋಕದಲ್ಲಿ ತಂದೆಗಳು ಇದ್ದಾರೆ. ನಾವು ಏನು ಮಾಡ್ತೇವೆ ಅಂತ ಹೇಳಿದ್ರೆ, ಒಂದು ದಿವಸ ಈ ಲೋಕ ಬಿಟ್ಟು ಹೋಗುವಾಗ ತಂದೆಯರನ್ನು ನಾವು ಬಿಟ್ಟು ಹೋಗಬೇಕಾಗ್ತದೆ. ಕೆಲವು ಸಾರಿ ನಾವು ಪ್ರಾಯಕ್ಕೆ ಬರುವ ಮುಂಚಿತವಾಗಿ ತಂದೆಗಳು ನಮ್ಮನ್ನ ಬಿಟ್ಟು ಹೋಗುತ್ತಾರೆ. ಆದರೆ ನಮ್ಮ ದೇವರು ನಿತ್ಯನಾದ ತಂದೆಯಾಗಿದ್ದಾನೆ. ಆತನು ಎಲ್ಲ ಸಮಯದಲ್ಲಿ ಕೊನೆಯವರೆಗೂ ಕೂಡ ನಮ್ಮ ಜೊತೆಯಲ್ಲಿ ಇರುವಂತ ದೇವರಾಗಿದ್ದಾನೆ. ಅದಕ್ಕೆ ಕೀರ್ತನೆಗಾರನ ಹೇಳ್ತಾನೆ 27ನೇ ಅಧ್ಯಾಯ 10ನೇ ವಾಕ್ಯ, ತಂದೆ ತಾಯಿಗಳು ಕೈ ಬಿಟ್ಟರು, ನಾನು ನಿನ್ನನ್ನ ಕೈ ಬಿಡೋದಿಲ್ಲ. ನೋಡ್ರಿ, ಈ ಲೋಕದ ತಂದೆ ತನ್ನ ಮಕ್ಕಳಿಗೆ ಬೇಕಾದ ಆಹಾರ, ಬಟ್ಟೆ ಎಲ್ಲವನ್ನ ಕೊಟ್ಟು ಪೋಷಿಸ್ತಾರೆ. ಅದೇ ವಿಧದಲ್ಲಿ ನಿತ್ಯನಾದ ದೇವರು ನಮ್ಮನ್ನ ಕೈ ಬಿಡದೆ ನಮಗೆ ಬೇಕಾದ ಎಲ್ಲವನ್ನ ಕೊಟ್ಟು ಪೋಷಿಸ್ತಾರೆ. ಲೋಕದ ತಂದೆಗಳು ಒಂದು ದಿವಸ ಮರಣ ಹೊಂದುತ್ತಾರೆ, ಆದರೆ ಪರಲೋಕದ ತಂದೆ ಯೇಸು ಕ್ರಿಸ್ತನ ನಿತ್ಯ ಕಾಲಕ್ಕೂ ನಮಗೆ ತಂದೆಯಾಗಿರುತ್ತಾನೆ. ಅದಕ್ಕೆ ಯೇಸು ಸ್ವಾಮಿ ಪ್ರಾರ್ಥನೆ ಕಲಿಸಿಕೊಡುವಾಗ ಪರಲೋಕದಲ್ಲಿರುವ ನಮ್ಮ ತಂದೆ ಎಂಬುದಾಗಿ ಕರೆಯರೆಂಬುದಾಗಿ ದೇವರು ಹೇಳಿದ್ದಾರೆ. ಹಾಗಾದರೆ ದೇವರು ನಮಗೆ ಆತನು ನಿತ್ಯನಾದ ತಂದೆಯಾಗಿದ್ದಾನೆ. ಐದನೇದಾಗಿ ದೇವರು ನಮಗೆ ಸಮಾಧಾನ ಪ್ರಭುವಾಗಿದ್ದಾನೆ.
ಹೌದು, ಯೇಸು ಕ್ರಿಸ್ತನ ಹೇಳಿದ್ದಾನೆ, ನಾನು ನಿಮಗೆ ಸಮಾಧಾನವನ್ನು ಕೊಡುತ್ತೇನೆ, ಲೋಕ ಕೊಡುವ ರೀತಿಯಲ್ಲಿ ನಾನು ಕೊಡುವುದಿಲ್ಲ. ನಾವು ಆರಾಧಿಸುವಂಥ ಯೇಸು ಸ್ವಾಮಿ ಸಮಾಧಾನದ ಪ್ರಭು. ಆತನು ಸಮಾಧಾನವನ್ನು ಕೊಡುವಂಥ ದೇವರು. ಸಮಾಧಾನ ಯಾರಿಗಿಲ್ಲವೋ, ನೆಮ್ಮದಿ ಯಾರಿಗಿಲ್ಲವೋ ಅವರಿಗೆ ಸಮಾಧಾನವನ್ನು ಕೊಟ್ಟು ಅವರನ್ನ ನಡೆಸುವಂಥ ದೇವರು. ಒಂದು ಕಾರ್ ಮುಂದೆ ಹೋಗ್ತಾ ಇತ್ತು, ಅದರಲ್ಲಿ ಒಂದು ಸ್ಟಿಕ್ಕರ್ ಹಚ್ಚಿದ್ರು. ಅದನ್ನು ಓದಿದಾಗ ನನಗೆ ಬಹಳ ಸಂತೋಷವಾಯಿತು. ಅದರಲ್ಲಿ ಹೇಳಲ್ಪಟ್ಟಿದ್ರು ಮೇಲೆ, ನೋ ಜೀಸಸ್, ಯೇಸು ಇಲ್ಲ, ನೋ ಪೀಸ್, ಸಮಾಧಾನ ಇಲ್ಲ. ಅದ್ರ ಮುಂದೆ ಆ ನೋ ಮುಂದೆನೆ ನಾವು ಅಂತ ಹಾಕಿದ್ರು. ಫಸ್ಟ್ ನೋ, ಯೇಸು ಇಲ್ಲವಾದರೆ ಸಮಾಧಾನ ಇಲ್ಲ. ಅದ್ರ ಮುಂದೆ ಇನ್ನೊಂದು ನಾವು ಜೀಸಸ್, ನಾವು ಪೀಸ್. ಈಗ ಯೇಸು ಇದ್ದಾರೆ, ಈಗ ನನಗೆ ಸಮಾಧಾನ ಇದೆ. ನೋಡ್ರಿ, ಅದು ನಿಜವಾಗ್ಲೂ ಅಕ್ಷರಸವಾದ ಒಂದು ಸತ್ಯವಾದ ಮಾತು. ಯೇಸು ಇಲ್ಲದೆ ಹೋದರೆ ಸಮಾಧಾನ ಇಲ್ಲ. ಯಾಕೆಂದರೆ ಸಮಾಧಾನ ಪ್ರಭು ಆತನೇ, ಸಮಾಧಾನ ಕೊಡುವ ಆತನೇ, ಆತನೇ ಸಮಾಧಾನ ಕರ್ತನಾಗಿರುವಾಗ ಆ ಸಮಾಧಾನ ಪ್ರಭುವನ್ನು ನಮ್ಮ ಜೀವಿತದಲ್ಲಿ ನಾವು ಸ್ವೀಕರಿಸಬೇಕು. ನೋಡ್ರಿ, ಲೋಕದಲ್ಲಿ ಈಗಾಗಲೇ 2 ಮಹಾಯುದ್ಧಗಳು ನಡೆದಿದೆ. ಇನ್ನೊಂದು ಯುದ್ಧವಾದರೆ ಸತ್ತವರನ್ನು ಹೂಳಲು ಜನರೇ ಇರುವುದಿಲ್ಲ ಎಂಬುದಾಗಿ ವಿಜ್ಞಾನಿಯಾದಂಥ ಒಬ್ಬ ಶ್ರೇಷ್ಠ ರಾಬರ್ಟ್ ಎಂಬಂಥ ವಿಜ್ಞಾನಿ ಹೇಳಿದ್ದಾರೆ. ಜಾನ್ ಕೆನಡಿ ಅವರು ಹೇಳಿದ್ದಾರೆ, ಮಾನವನ ಯುದ್ಧಕ್ಕೆ ಒಂದು ಅಂತ್ಯವನ್ನು ಹಾಡಲೇಬೇಕು, ಇಲ್ಲವಾದರೆ ಯುದ್ಧವು ಮಾನವನಿಗೆ ಅಂತ್ಯ ಆಗ್ತದೆ ಎಂಬುದಾಗಿ ಹೇಳಿದ್ದಾರೆ. ಲೂಕನ ಬರೆದ ಸುವಾರ್ತೆ 21ನೇ ಅಧ್ಯಾಯ 11 ವಾಕ್ಯ ಹೇಳುತ್ತವೆ, ಜನಕ್ಕೆ ವಿರುದ್ಧವಾಗಿ ಜನರು ಏಳುವರು, ರಾಜ್ಯಕ್ಕೆ ವಿರೋಧವಾಗಿ ರಾಜ್ಯಗಳು ಏಳುವರು. ಕಳೆದ ದಿನಗಳ ಸಂಗತಿ ನಮಗೆ ಗೊತ್ತು. ನಮ್ಮ ರಾಜ್ಯಗಳು, ನಮ್ಮ ದೇಶದಲ್ಲೇ ಭಾರತದವರು ನಾವೆಲ್ಲ ಒಂದೇ. ಆದರೆ ರಾಜ್ಯಗಳ ವಿಷಯಕ್ಕೆ ಬರುವಾಗ ಅನೇಕ ವಿಷಯಗಳಲ್ಲಿ ನಾವು ಜಗಳ ಮಾಡುವುದುಂಟು, ಹೊಡೆದಾಡುವುದುಂಟು, ಗಲಭೆ ಮಾಡುವುದುಂಟು. ಆದರೆ ಎಲ್ಲ ಕಾರ್ಯಗಳ ಮಧ್ಯದಲ್ಲಿ ದೇವರ ವಾಕ್ಯ ಹೇಳುತ್ತದೆ, ನಮಗೆ ಸಮಾಧಾನವನ್ನು ಕೊಡುವಂಥ ದೇವರು ನಮ್ಮ ಜೊತೆಯಲ್ಲಿ ಇದ್ದಾರೆ. ಲೋಕದಲ್ಲಿ ಸಮಾಧಾನ ಇಲ್ಲ. ಕೆಲವರಿಗೆ ಮನೆಯಲ್ಲಿ ಸಮಾಧಾನ ಇಲ್ಲ. ಕೆಲವರಿಗೆ ಸೊಸೆ ನೋಡಿದ್ರೆ ಅತ್ತೆಗಾಗೋದಿಲ್ಲ, ಅತ್ತೆ ನೋಡಿದ್ರೆ ಸೊಸೆಗಾಗಲ್ಲ, ತಮ್ಮನ್ನು ನೋಡಿದ್ರೆ ಅಣ್ಣನಿಗಾಗಲ್ಲ, ಅಣ್ಣನ ನೋಡಿದ್ರೆ ತಮ್ಮನಾಗಲ್ಲ. ಆದರೆ ಇವೆಲ್ಲದರ ಮಧ್ಯದಲ್ಲಿ ಸಮಾಧಾನ ಕೊಡುವಂಥ ಯೇಸು ನಿಮ್ಮೊಳಗೆ ಬರುವಾಗ, ಸಮಾಧಾನ ಪ್ರಭು ನಿನ್ನೊಳಗೆ ಬರುವಾಗ, ಆತನು ನಿನ್ನ ಜೀವಿತದಲ್ಲಿ ಬರುವಾಗ ನಿಶ್ಚಯವಾಗಿ ನಿನ್ನ ಜೀವಿತದಲ್ಲಿ ಸಮಾಧಾನವನ್ನು ಕೊಡುವಂಥವರಾಗಿದ್ದಾರೆ. ಹಾಗಾದರೆ ಕರ್ತನ 5 ಅತಿಶಯವಾದ ನಾಮಗಳನ್ನು ನಿಮ್ಮೊಂದಿಗೆ ಹಂಚಿಕೊಂಡೆ. ಅದ್ಭುತ ಸ್ವರೂಪನು ನಿಮ್ಮ ಜೀವಿತದಲ್ಲಿ ಅದ್ಭುತ ಮಾಡ್ತಾರೆ. ಆಲೋಚನಾ ಕರ್ತನು ನಿಮ್ಮ ಜೀವನದಲ್ಲಿ ಆಲೋಚನೆ ಕೊಡುತ್ತಾರೆ. ಪರಾಕ್ರಮಿಯಾದ ದೇವರು ನಿಮ್ಮ ಜೀವಿತದಲ್ಲಿ ಅಸಾಧ್ಯವಾದ ಕಾರ್ಯಗಳನ್ನು ಸಾಧ್ಯ ಮಾಡುತ್ತಾರೆ. ನಿತ್ಯನಾದ ತಂದೆ ನಿತ್ಯ ಕಾಲಕ್ಕೂ ನಿಮ್ಮನ್ನು ಕೈ ಹಿಡಿದು ನಡೆಸ್ತಾರೆ. ಸಮಾಧಾನ ಪ್ರಭುವಾದ ಯೇಸು ಕ್ರಿಸ್ತನು ನಿಮ್ಮ ಜೀವಿತದಲ್ಲಿ ಸಮಾಧಾನವನ್ನು ಕೊಡಲಿ. ಹಾಗಿರುವುದಾದರೆ ಪ್ರಿಯ ದೇವರ ಮಕ್ಕಳೇ, ನಮ್ಮ ರಕ್ಷಕನಾದ ದೇವರು ಅದ್ಭುತ ಸ್ವರೂಪನು, ಆಲೋಚನೆ ಕರ್ತನು, ಪರಾಕ್ರಮಿಯಾದ ತಂದೆ, ಪರಾಕ್ರಮಿಯಾದ ದೇವರು, ನಿತ್ಯನಾದ ತಂದೆ, ಸಮಾಧಾನ ಪ್ರಭು, ಈ 5 ವಿಷಯಗಳನ್ನು ನಾವು ಧ್ಯಾನಿಸ್ತೇವೆ. ಆತನ ಹೆಸರುಗಳಲ್ಲಿ ಇರುವಂಥ ಸ್ವಭಾವಗಳು ನಮ್ಮ ಜೀವಿತದಲ್ಲಿ ಉಂಟಾಗಲಿ, ಅದರ ಮೂಲಕ ಬರುವಂಥ ಅದ್ಭುತಗಳು ನಿಮ್ಮದಾಗಲಿ ಎಂಬುದಾಗಿ ನಾನು ಪ್ರಾರ್ಥಿಸ್ತೇನೆ. ನಿಮಗಾಗಿ ನಾನು ಪ್ರಾರ್ಥಿಸ್ತೇನೆ. ಕಣ್ಗಳು ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ನೀವು ಸಮಾಧಾನದ ಪ್ರಭು, ನೀವು ನಿತ್ಯನಾದ ತಂದೆ, ನೀವು ಅದ್ಭುತ ಸ್ವರೂಪರು. ಈ ವೀಕ್ಷಿಸುವಂಥ ಎಲ್ಲರ ಜೀವನದಲ್ಲಿ ಅದ್ಭುತವನ್ನು ಮಾಡ್ರಿ, ಅತಿಶಯವನ್ನು ಮಾಡ್ರಿ ದೇವರೇ. ಮಹೋನ್ನತವಾದ ಕಾರ್ಯಗಳನ್ನು ನೀವು ಮಾಡಬೇಕೆಂಬುದಾಗಿ ನಾವು ಪ್ರಾರ್ಥಿಸ್ತೇವೆ, ಒಪ್ಪಿಸಿಕೊಡ್ತೇವೆ. ದೊಡ್ಡ ಕಾರ್ಯ ಮಾಡ್ರಿ ಯೇಸುವಿನ ಹೆಸರಿನಲ್ಲಿ ತಂದೆ, ಆಮೆನ್. ಪ್ರೈಸ್ ದಿ ಲಾರ್ಡ್. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮೆಲ್ಲರನ್ನು ಧಾರಾಳವಾಗಿ ಆಶೀರ್ವಾದ ಮಾಡಲಿ.